ಎಲ್ಲಿಂದ ದುಡ್ಡು ಬರಬೇಕು ರಾಜ್ಯಕ್ಕೆ? ದೇರ್ ಇಸ್ ನೋ ಮನಿ. ದುಡ್ಡಿಲ್ಲ ನಿಮ್ಮ ಹತ್ರ. ಯಾವನಿ ಗ್ಯಾರಂಟಿ ಸ್ಕೀಮ್ ಮಾಡಿದ ಅವನು ಕಪಾಳಕ್ಕೆ ಹಾಕಬೇಕು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಕಪಾಳ ಕೊಡಿಬೇಕು ಅವನಿಗೆ ಅಂತ. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಅಲ್ಲ, ದ ವೇ ಇಟ್ ವಾಸ್ ಡಿಸೈನ್ಡ್, ದ ವೇ ಇಟ್ ವಾಸ್ ಬ್ರಾಟ್ ಇನ್, ಆ್ಯಂಡ್ ದ ಆರೋಗೆನ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇಟ್ಸ್ ಲೀಡರ್ಸ್ ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅವತ್ತು ಹೇಳಿದ್ರು ಕೇಳಲಿಲ್ಲ. ನಿಮ್ಮ ಆರೋಗೆನ್ಸಿಂದ ಈ ಪರಿಣಾಮಕ್ಕೆ ಬಂದಿದ್ದೀರಿ ಇವತ್ತು. ಲುಕ್ ದಿ ತಮಾಷಾ ನಿಮ್ಮದು. 8,15,000 20,000 ಕೋಟಿ ಸಾಲಕ್ಕೆ ಹೊರಟೋಗಿದ್ದೀರಿ ಆಲ್ರೆಡಿ. 28-29 ಸಾಲಿನ ಹೊತ್ತಿಗೆ 10,000 ಕೋಟಿಗೆ ಹೋಗ್ತಾ ಇದ್ದೀರಿ, ವಿಚ್ ಈಸ್ ಡಬಲ್ ದಿ ಸೈಜ್ ಆಫ್ ಯುವರ್ ಬಜೆಟ್. ಅಂದರೆ ನಿಮ್ಮ ಬಜೆಟ್ ಗಾತ್ರಕ್ಕೆ ಡಬಲ್ ಹೋಗ್ತಾ ಇದ್ದೀರಿ. ಆಲ್ ರೈಟ್. ಕೇಂದ್ರದಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ಪ್ಲೀಸ್ ಲಿಸನ್. ಯು ಟೆಲ್ ಮಿ ಇನ್ ಯುವರ್ ಬಜೆಟ್ ಕಾಪಿನಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ 25-26ರಲ್ಲಿ ಒಂದು 65,000 ಕೋಟಿ ಚಿಲ್ಲರೆ ನಮಗೆ ಬಂದಿದೆ ಕೇಂದ್ರ ಸರ್ಕಾರದಿಂದ, ತರಾವರಿ ಇನ್ಕಮ್ ಟ್ಯಾಕ್ಸು ಡ್ಯಾಶು ಇಂದ. ಈಗ ಈ ಸರಿ ನೀವು ಹೇಳ್ತಾ ಇದ್ದೀರಿ 70,000 ಚಿಲ್ಲರೆ ಕೋಟಿ ಬರುತ್ತೆ, ಒಂದು 16-17,000 ಕೋಟಿ ಎಕ್ಸ್ಟ್ರಾ ಬರುತ್ತೆ ನನಗೆ ಅಂತ. ಎಲ್ಲಿಂದ ಬರುತ್ತೆ? ಫೈನಾನ್ಸ್ ಕಮಿಷನಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ಒಂದು 6,000 ಕೋಟಿ ಅಡಿಷನಲ್ ಬರೋದು ಬಿಟ್ಬಿಟ್ರೆ ಇನ್ಯಾವುದು ಬರಲ್ಲ. ಇನ್ಫ್ಯಾಕ್ಟ್ ಯು ಹ್ಯಾವ್ ಲಾಸ್ಟ್ ಮನಿ ಇನ್ GST. 8-10% ಇವ್ರದ್ದು ಟ್ಯಾಕ್ಸ್ ಮೊಬಲೈಸೇಷನ್ ಬಿದ್ದೋಗಿದೆ ಕೆಳಕ್ಕೆ. ನೀವೇನು ಮಾಡಿದ್ದೀರಿ? ಛತ್ರಿಗಳ ಥರ ಪಕ್ಕ ಛತ್ರಿಗಳು ನೀವು ಪುಸ್ತಕದಲ್ಲಿ ಯಾಮಾರ್ಸಕ್ಕೆ ನಮ್ಮನ್ನು. ಇಯರ್ ಆನ್ ಇಯರ್ ಟಾರ್ಗೆಟ್ ಕೊಟ್ಟೋಗಿದ್ದೀರಿ, ಹಾಕ್ಕೊಂಡು ಟಾರ್ಗೆಟ್ ಕಂಪೇರ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಆ್ಯಕ್ಚುಲಿ 6% ಜಾಸ್ತಿ ಕಲೆಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀರಿ. ಈ ಥರದ ಬೋಗಸನ್ನು ನನ್ನ ಹತ್ರ ಬಿಡಕ್ಕೆ ಬರಬೇಡಿ ಯಾರೂ. ಇಂಥವು ಭಾಳ ನೋಡ್ಬಿಟ್ಟಿದ್ದೀವಿ ನಾವು ಆಟಗಳನ್ನು. ಆರ್ಟ್ ಸ್ಟೂಡೆಂಟ್ ಇರ್ಬೋದು, ಯಾರಿಗೆ ಬಿಡ್ತೀರಿ ಬಾಣನ ಈ ಥರ. ಹಾಗಾಗಿ ಸಿಗಾಕೋತಿರೋದು ನೀವು. ಅಲ್ಲಿಲ್ಲ ದುಡ್ಡು. ಎಗೈನ್ 4,000 ಕೋಟಿ 5,000 ಕೋಟಿ ನಿಮಗೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊಟ್ಟೋಗಿದೆ. ಯು ಆರ್ ಲುಕಿಂಗ್ ಇಟ್ ಅನ್ ಅಡಿಷನಲ್ 5,000 crores. 5,000 ಕೋಟಿ ಅಡಿಷನಲ್ 29,000 ಕೋಟಿ ಕೇಳ್ತಾ ಇದ್ದೀರಿ ಈ ಸರಿಗೆ. ಎಲ್ಲಿಂದ ಬರಬೇಕು? ನಿಮ್ದು ಎ ಖಾತಾ ಬಿ ಖಾತಾ ಮತ್ತು ನಿಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇನೋ ಅಕ್ರಮ ಸಕ್ರಮ ಅದರಲ್ಲಿ ಬರಬೇಕು. ಅದು ಬರುತ್ತೇನೋ ಗ್ಯಾರಂಟಿ ಇಲ್ಲ. ವಿ ಡೋಂಟ್ ನೋ. ಜನ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆ ದುಡ್ಡನ್ನು ಕೊಟ್ಟು. ಆಂಟಿಸಿಪೇಟೆಡ್ ಇವೆಲ್ಲ. ಹಾಗಾಗಿ ಭಯ ಆಗ್ತಾ ಇದೆ ನನಗೆ ಆರ್ಥಿಕವಾಗಿ. ಕ್ವಿಕ್ಕಾಗಿ ಹೇಳ್ತೀನಿ, ಮೊದಲನೇ ಬ್ರೇಕಿಗೆ ಹೋಗ್ಬಿಡೋಣ. ₹1 ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ಪಿಕ್ಚರ್ ಪ್ರಕಾರದಲ್ಲಿ 20 ಪೈಸೆನ ಸಾಲ ಮತ್ತು ಬಡ್ಡಿಗೆ ಕೊಡ್ತಾ ಇದ್ದೀರಿ. 20 ಪೈಸಾ ₹1. ಅದರ್ ಜನರಲ್ ಸರ್ವೀಸಸ್ಗೆ 18 ಪೈಸಾ. ಅದರ್ ಜನರಲ್ ಸರ್ವೀಸಸ್ ಅಂದರೆ ಬೇರೆ ಪಿಂಚಣಿಗಳು ಡ್ಯಾಶು ಕೆಲವು ಸಂಬಳಗಳು ಈ ಥರ ಎಲ್ಲವೂ ಬರ್ಬೋದು ಅದರಲ್ಲಿ. ಅದರ್ ಎಕನಾಮಿಕ್ ಸರ್ವೀಸಸ್ ಒಂದು 14 ಪೈಸಾ. ಅದು ಎಗೈನ್ ಸಾಲ, ಗ್ರ್ಯಾಂಟು, ರಿವರ್ಸು, ವಾಪಸ್ ಕೊಡೋದು, ಲೋ ಇದರಲ್ಲಿರೋದು ಅದೆಲ್ಲ ವಾಪಸ್ಸು ಎಲ್ಲ ಸೇರಿದ್ರೆ 52 ಪೈಸಾ ಆಯ್ತು. ಇಲ್ಲಿ ಕೈಯಲ್ಲಿರೋದು ನಿಮ್ಮ ಹತ್ರಗೆ 48 ಪೈಸಾ. 48 ಪೈಸದಲ್ಲಿ 15 ಪೈಸಾ ಸೋಷಿಯಲ್ ವೆಲ್ಫೇರ್ಗೂ ಎಜುಕೇಷನ್ಗೂ 10 ಪೈಸಾ ಹಾಕಿದ್ರೆ 25 ಪೈಸಾ ಎಗರೋಯ್ತು. ಅದರಲ್ಲೂ ಈಗ ಎಜುಕೇಷನಲ್ಲಿ 10 ಪೈಸದಲ್ಲಿ 6 ಪೈಸಾ ಸಂಬಳಕ್ಕೆ ಹೋಗುತ್ತೆ. ರೂಮ್ ಕಟ್ಟಕ್ಕೆ ಜಾಗ ಇಲ್ಲ, ಬಣ್ಣ ಹೊಡೆಯೋಕ್ಕೆ ಜಾಗ ಇಲ್ಲ. ತೆರಿಗೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನೋದು ಬೋಗಸ್ಸು. ಸಾಲದಲ್ಲಿ ಹೊಸ ವೈಟ್ ಟ್ಯಾಪಿಂಗು. ಏನು ಖುಷಿಯಾಗುತ್ತೆ ವೈಟ್ ಟ್ಯಾಪಿಂಗ್ ಕಾಂಟ್ರಾಕ್ಟ್ ಅಂದರೆ. ಬಟ್ ಕಾಂಟ್ರಾಕ್ಟರ್ ಬಾಕಿ ಬಗ್ಗೆನೂ ಮಾತಾಡಿಲ್ಲ ಅಲ್ಲ. ಕಾಂಟ್ರಾಕ್ಟರ್ದು ಬಾಕಿದು 1,000 ಕೋಟಿ ಇದೆ, ಇಲ್ಲ ಕೊಡಲ್ಲ. ಅದನ್ನ ಬಾಕಿ ಇಲ್ಲ. ಬಾಕಿ 38,000 ಕೋಟಿ ಲೆಕ್ಕಾಚಾರ ನಿಮ್ದು ಆಲ್ಮೋಸ್ಟ್. ಅದ್ರಲ್ಲಿ 20,000 ಕೋಟಿ ಬಿಜೆಪಿ ಅವ್ರು ಮಾಡಿದ ಕಚಡ ಕೆಲಸದಿಂದ ಅಂತಾನೆ ಇಟ್ಕೊಳ್ಳೋಣ. ಇನ್ನು 18,000 ಕೋಟಿ ಯಾರು ತಾತನ ಮನೆದು? ನಿಮ್ಮ ಪೀರಿಯಡ್ ಅಲ್ವಾ ಅದು? ಯಾರು ಕೊಡೋರು ಅದನ್ನ? ಆ ಬಾಕಿ ಇಲ್ಲ. ಗ್ಯಾರಂಟಿಗಳ ಬಾಕಿ ಇಲ್ಲ. ಸಣ್ಣ ಯೋಜನೆಗಳ ಬಾಕಿ ಇಲ್ಲ. ಹೊಸ ಯೋಜನೆಗೆ ದುಡ್ಡಿಲ್ಲ. ಸಾಲ ಮಾಡು, ಹೊಸ ಯೋಜನೆ ಮಾಡು. ಆ ಹೊಸ ಯೋಜನೆಯಲ್ಲಿ ಇರೋದೇ 42 ಪೈಸಾ ನಿಮ್ಮ ಕೈಯಲ್ಲಿ. ಅದರಲ್ಲಿ 40% 60% ಅದೇ ಗೊತ್ತಾಯ್ತಾ? ಪರ್ಸೆಂಟೇಜ್ ಲೆಕ್ಕ ಅದೇ ಅಷ್ಟೇ ಹೇಳಂಗಿಲ್ಲ. ಅದು ಹೋಗುತ್ತೆ. ಅದರೊಳಗಡೆ ಅವ್ನು ಕೆಲಸ ಮಾಡ್ತಾನಂತೆ. ಹಿಂಗಾದರೆ ಹೆಂಗ್ರಿ ಉದ್ಧಾರ? ಕರ್ನಾಟಕ ಇಸ್ ಹೆಡಿಂಗ್ ಫಾರ್ ಎ ಡಿಸಾಸ್ಟರ್. ನೀವು ಹಿಂಗೆ ಮಾಡ್ಕೊಂಡು ಹೋದರೆ, ಫೈನಾನ್ಷಿಯಲಿ ಹೇಳ್ತಿದ್ದೀನಿ, ಪೊಲಿಟಿಕಲಿ ನೀವೇನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗಿ ನಮಗೇನು ಹೋಗ್ಬೇಕು. ಎಸ್.